ಅಲ್ಲಿಂದ ಬರ್ತಿದ್ದೀರಲ್ವಾ, ಒರಿಜಿನಲ್ ಎಲ್ಲ ಏನು ಬೇಡ, ಎರಡು ಒಂದೊಂದು ಜೆರಾಕ್ಸ್ ತಗೋ ಬನ್ನಿ ನೀವು ಬರುವಾಗ. ನಮಗೆ ಕಳ್ಸೋದೇನು ಬೇಡ, ಯಾಕಂದ್ರೆ ಇಲ್ಲಿ ಬರುವಾಗ ಬರೀ ನೀವು ಆಧಾರ್ ಕಾರ್ಡ್ ತೋರಿಸ್ಬೇಕು ನಮಗೆ. ಸೊ ಏನು ಡೇಟ್ ಆಫ್ ಬರ್ತ್ ಇದೆ, ಯಾಕಂದ್ರೆ ನೀವು ನೆನ್ನೆ ಹೇಳಿದ್ರಲ್ಲ ನನಗೆ, ನಿಮ್ಮ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 2006 12th ಪ್ಲಸ್ ITI ಮಾಡಿದ್ದೀರಾ ಅಂತ ಹೇಳಿದ್ರಲ್ವಾ, ಅದಕ್ಕೋಸ್ಕರ ಜಸ್ಟ್ ಪ್ರೂಫ್ಗೆ ನಿಮ್ದು ಆಧಾರ್ ಕಾರ್ಡು ಮತ್ತು 12th ಮಾರ್ಕ್ ಶೀಟ್ ಎರಡೂ ನಿಮ್ಮ ಫೋನಲ್ಲಿ ಫೋಟೋ ತಗೊಳ್ಳಿ. ಇಲ್ಲಾಂದರೆ ಎರಡು ಬೆಟರ್ ನೀವು ಒಂದೊಂದು ಜೆರಾಕ್ಸ್ ತೊಗೊಬಂದ್ಬಿಡಿಪ್ಪ, ಒರಿಜಿನಲ್ ಬೇಡ, ಜೆರಾಕ್ಸ್ ತೊಗೊಬಂದ್ಬಿಡಿ, ಸರಿನಾ? ಸೊ ಹೇಗೆ ಒಬ್ಬರೇ ಬರ್ತೀರಾ, ಹೇಗೆ ಬರೋದು ನೀವು? ಒಬ್ಬರೇ ಬರ್ತೀವಿ ಮೇಡಮ್, ಯಾರನ್ನ ಕರ್ಕೊಂಬರಕ್ಕೆ ಮೇಡಮ್? ಹಾಂ ಓಕೆ, ಇಲ್ಲ ಜೊತೆಲಿ ಯಾರಾದರೂ ಬರ್ತಾರಾ ಅಂತ, ಮಮ್ಮಿ ಯಾರಾದರೂ ಬರ್ತಾರಾ ಅಂತ ಕೇಳಿದೆ ಅಷ್ಟೇ, ಬೇರೆ ಏನಿಲ್ಲ. ಮೇಡಮ್ ಇಲ್ಲ, ಮೈಸೂರು ಬೆಂಗಳೂರು ಭಾಳ ಸಲ ತಿರುಗಾಡಿದ್ ಮೇಡಮ್. 1 ಇಯರ್ ನಾನು ಅಲ್ಲೇ ಇದ್ದೆ, ರೀಸೆಂಟಾಗಿ ಮೊನ್ನೆ ಬಂದೆ ಮೇಡಮ್ ಅಷ್ಟೇ. ಹೌದಾ, ಓಕೆ ದೆನ್ ನೋ ಪ್ರಾಬ್ಲಮ್ ಶ್ರೀಕಾಂತ್. ಆಲ್ರೆಡಿ ನಿಮಗೆ ಗೊತ್ತಿದೆ ಅಂದರೆ ಏನೂ ತೊಂದರೆ ಇಲ್ಲ. ಅದೇ ಬಂದು ಫಸ್ಟ್ ಅಟೆಂಡ್ ಮಾಡಿ, ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ತಗೊಂಡು ಆಮೇಲೆ ಬೇಕಾದ್ರೆ ನೀವು ಜಾಯಿನ್ ಮಾಡ್ಬೋದು. ಸೊ ಹುಷಾರಾಗೆ ಬನ್ನಿ, ಏನಾದರೂ ಇದ್ದರೆ ಕಾಲ್ ಬ್ಯಾಕ್ ಮಾಡಿ, ನಾನು ಗೈಡ್ ಮಾಡ್ತೀನಿ. ಫೋಟೋ ತೊಗೊಬನ್ನಿ, ಇಲ್ಲಾಂದರೆ ಜೆರಾಕ್ಸ್ ತೊಗೊಬನ್ನಿ, ತೊಂದರೆ ಇಲ್ಲ. ನಮಗೇನು ಕಲಿಸೋ ಅವಶ್ಯಕತೆ ಏನೂ ಇರಲ್ಲ, ನೀವು ಡೈರೆಕ್ಟಾಗೇ ಬಂದು ಎಂಟ್ರಿ ಆಗ್ಬೋದು. ನಾನು ಇಲ್ಲೇ ಇರ್ತೀನಿ ಕೋರಮಂಗಲ ಆಫೀಸಲ್ಲೇ ನಾಳೆ, ನಿಮಗೆಲ್ಲನೂ ಗೈಡ್ ಮಾಡ್ತೀವಿ, ಏನು ವರಿ ಮಾಡ್ಕೊಬೇಡಿ, ಸರಿ? ಆಧಾರ್ ಕಾರ್ಡ್ ಮತ್ತೇನು ಮೇಡಮ್? PUC ಸೆಕೆಂಡ್ PUC ಮಾರ್ಕ್ ಶೀಟ್. ಹೌದಾ ಮೇಡಮ್? ಸರ್ ಅಲ್ಲ ಮೇಡಮ್, ಹಂಗಾರೆ ಒಂದು ಡೌಟ್ ಇತ್ತು ಮೇಡಮ್. ಏನು ಹೇಳಿ? ಇದು ಯಾವ ಕೆಲಸ ಮೇಡಮ್, ಏನು ಕೆಲಸ? ಸೊ ನೋಡಿ, ಫಸ್ಟು ಇದು ನಿಮಗೆ ಕೌನ್ಸ್ಲಿಂಗ್ ಇರುತ್ತೆ. ಯಾವ ಥರ ಅಂದರೆ, ಇವಾಗ ಏವಿಯೇಷನ್, ಇವಾಗ ಏರ್ಪೋರ್ಟಲ್ಲೆಲ್ಲ ವರ್ಕ್ ಮಾಡ್ತಾರೆ ಗೊತ್ತಾ? ಅದರಲ್ಲಿ ಪಾಸ್ಪೋರ್ಟ್ ವೀಸಾ ಕಲೆಕ್ಟಿಂಗು, ಚೆಕ್ಕಿಂಗು, ಟಿಕೆಟ್ ರಿಸರ್ವೇಷನ್ ಆಫೀಸರ್, ಆ ಥರ. ಎರಡನೇದು ಹೋಟೆಲ್ ಮ್ಯಾನೇಜ್ಮೆಂಟ್. ಫಸ್ಟ್ ನಿಮಗೆ ಡೈರೆಕ್ಟಾಗಿ ಬಂದಿದ ತಕ್ಷಣ ಇಂಟರ್ವ್ಯೂನೋ ಜಾಬ್ ಕಾಲ್ ಇರೋಲ್ಲ, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಏನೇನು ಇರುತ್ತೆ ಅಂತ. ಅದ್ರಲ್ಲಿ ನಿಮಗೆ ಓಕೆ ಅಂದರೆ ನೀವು ಯಾವಾಗ ಜಾಯ್ನ್ ಆಗಬೇಕು ಅದೆಲ್ಲ ಹೇಳ್ತಾರೆ ನಮ್ಮ CSMO ಟ್ರೈನಿಂಗ್ಗೆ, ಓಕೆನಾ? ₹1 ಏನು ತೊಗೊಳಂಗಿಲ್ಲ? ಇಲ್ಲ ಇಲ್ಲ ಇಲ್ಲ, ಇದು ಫ್ರೀ ಕೆರಿಯರ್ ಕೌನ್ಸಿಲಿಂಗ್. ನೀವೇನು ಅಮೌಂಟ್ ಏನೂ ತರಬೇಡಿ, ಬರೀ ಬಸ್ಸಲ್ಲಿ ಬರ್ತಿರಲ್ಲ ಅದು ಮಾತ್ರ ನೋಡ್ಕೊಳ್ಳಿ ಸಾಕು, ಓಕೆ? ಇದು ಫ್ರೀ ಕೆರಿಯರ್ ಕೌನ್ಸಿಲಿಂಗ್. ಒಳಗಡೆ ಬರೋಕ್ಕಾಗಲಿ, ಕುತ್ಕೊಂಡು ಅಟೆಂಡ್ ಮಾಡೋಕ್ಕಾಗಲಿ ಏನೂ ನೀವು ₹1 ಪೇ ಮಾಡಿ ಅಟೆಂಡ್ ಮಾಡೋಂಗಿರಲ್ಲ. ಕೆರಿಯರ್ ಉಳ್ಕೊಳಕ್ಕೆ ಅಲ್ಲಿ ಜಾಯ್ನಿಂಗ್ ಆದ್ಮೇಲೆ ಅಲ್ಲಿ ಉಳ್ಕೊಳಕ್ಕೆ ಇಲ್ಲ, ನಾವೇ ರೂಮ್ ನೋಡ್ಕೋಬೇಕಾ? ಆಕ್ಚುಲಿ ನೋಡಿ ಶ್ರೀಕಾಂತ್, ನಿಮಗೆ ಇವಾಗ ನೀವು ಬರ್ತಿರೋದು ಕೌನ್ಸಿಲಿಂಗ್ ಅಲ್ವಾ? ಸೊ ಫಸ್ಟ್ ನೀವು ಬಂದು ಅಟೆಂಡ್ ಮಾಡಿ, ಅವರೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಹೇಳ್ತಾರೆ ಯಾವ ಥರ ಹೇಗೆ ಅಂತ, ಓಕೆ? ಯಾಕಂದ್ರೆ ನಿಮ್ಗೆ ಇಷ್ಟು ಅದೇ ನಮ್ಗಿಂತ ಸೀನಿಯರ್ ಇರ್ತಾರಲ್ವಾ, ನಿಮ್ ತರ ಇರೋರಿಗೆ ಟ್ರೈನಿಂಗ್ ಎಲ್ಲ ಮಾಡಿ ನಮ್ಗಿಂತ ದೊಡ್ಡವ್ರು ಇರ್ತಾರೆ, ಅವ್ರನ್ನ ಮಾತಾಡೋದು ನಿಮ್ಮ ಹತ್ರ. ಯಾಕಂದ್ರೆ ನಾನು ಕೊಡ್ತಿರೋದು ಸ್ವಲ್ಪ ಇನ್ಫಾರ್ಮೇಶನ್, ನಾನು ಇಲ್ಲೇ ಇರ್ತೀನಿ, ಬಟ್ ಅವ್ರು ಬಂದು ನಿಮ್ಗೆ ಮಾತಾಡ್ತಾರೆ. ನಿಮ್ ತರ ಬಂದು ತುಂಬಾ ಜನ ಬಂದಿರ್ತಾರೆ ಇಲ್ಲಿ, ಸೊ ಅದೆಲ್ಲ ಹೇಳ್ತೀವಿ ನಿಮ್ಗೆ ಯಾವ ತರ ಇರುತ್ತೆ, ಹೇಗೆ ಇರುತ್ತೆ, ಎವ್ರಿಥಿಂಗ್ ನಿಮ್ಗೆ ಇನ್ಫಾರ್ಮೇಶನ್ ನಾವು ಆಫೀಸಲ್ಲೇ ಕೊಡ್ತೀವಿ, ಏನು ವರಿ ಮಾಡ್ಕೊಳ್ತೀವಿ, ಸರಿನಾ? ಓಕೆ ಶ್ರೀಕಾಂತ್, ಆಲ್ ದ ಬೆಸ್ಟ್ ಫಾರ್ ಟುಮಾರೋ. ಸೊ ಆನ್ ಟೈಮ್ ನಾಳೆ ರೀಚ್ ಆಗಿ, ಏನಾದರೂ ಇದ್ದರೆ ಒಂದು 6:15 ಒಳಗಡೆ ಫೋನ್ ಮಾಡಿ, ನಾನು ಮಾತಾಡ್ತೀನಿ. ನಿಮಗೆ ಒಂದು 7:30 ಒಳಗಡೆ ನಾನು ನಿಮಗೆ ನಾರ್ಮಲ್ ಮೆಸೇಜ್ ಕಳಿಸ್ತೀನಿ, ಅಡ್ರೆಸ್ ಕಳಿಸ್ಕೊಡ್ತೀನಿ ನಿಮಗೆ, ಸರಿನಾ? 6 o'clockಗೆ 6:30ಗೆ ಅಲ್ಲಿ ಎಕ್ಸಾಕ್ಟ್ ಇರ್ತೀನಿ ಮೇಡಮ್, ಮೆಜೆಸ್ಟಿಕಲ್ಲಿ. ಹಾಂ ಇರ್ತೀರಾ, ಇರಿ. ಅದೇ ಅಲ್ಲಿ ನೀವು 6:30 ರೀಚ್ ಆದಮೇಲೆ ನೀವು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಳ್ಳಿ, ಯಾಕಂದರೆ ನಮ್ಮ ಆಫೀಸ್ ಓಪನ್ ಆಗೋದು 10 ಗಂಟೆಗೆ, ಕರೆಕ್ಟಾಗಿ 10 ಗಂಟೆಗೆ ಓಪನ್ ಆಗುತ್ತೆ. 10 ಗಂಟೆಗೆಲ್ಲ ನೀವು ಫೋನ್ ಮಾಡಿಬಿಡಿ. ಸೊ ಅಲ್ಲಿಂದ ನಾನು ಇವಾಗ ಮೆಜೆಸ್ಟಿಕ್, ಅದೇ ನೀವು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡಪ್ಪ, ಮೆಜೆಸ್ಟಿಕ್ಕಿಂದ ನೀವು ಅಲ್ಲಿಂದ ಬಿಟ್ಟು, ನಾನು ಹೇಳಿದ್ನಲ್ಲ ಕೋರಮಂಗಲ ಮುನೇಶ್ವರ ದೇವಸ್ಥಾನ ಅಂತ, ಬಸ್ ತಗೊಂಡು ನೀವು ಆ ಮುನೇಶ್ವರ ದೇವಸ್ಥಾನ ಬಸ್ ಸ್ಟಾಪ್ ಇದೆಯಲ್ಲ ಅಲ್ಲೇ ಇರಿ. 10 ಗಂಟೆ ಕರೆಕ್ಟಾಗಿ ನನಗೆ ಫೋನ್ ಮಾಡಿ. ನಾನು ಅಲ್ಲಿಂದ ಪಕ್ಕದಲ್ಲೇ ನಮ್ಮ ಆಫೀಸ್ ಇದೆ, ನಿಮಗೆ ಅಪಾಯಿಂಟ್ಮೆಂಟ್ ನಂಬರ್ ಎಲ್ಲ ಕಳಿಸ್ತೀನಿ, ಪಕ್ಕದಲ್ಲೇ ನಮ್ಮ ಆಫೀಸ್ ಇದೆ, ಅಲ್ಲಿಂದ ನಾನು ಗೈಡ್ ಮಾಡ್ತೀನಿ ನಮಗೆ, ಸರಿನಾ? ಓಕೆ ಸರಿ, ಓಕೆಪ್ಪ, ಥ್ಯಾಂಕ್ ಯು ಶ್ರೀಕಾಂತ್, ಥ್ಯಾಂಕ್ ಯು. ಹಲೋ. ಮೇಡಮ್. ಯಾ ಶ್ರೀಕಾಂತ್ ಅಲ್ವಾ ಮಾತಾಡ್ತಿರೋದು? ಸರಿ, ಹೌದಪ್ಪ, ಅದು ಆನ್ಲೈನ್ ಕಾಲ್ ಇರುತ್ತೆಪ್ಪ, ಓಕೆನಾ? ನೀವು ಆ ನಂಬರ್ ಮಾಡಿದ ತಕ್ಷಣ ಸರ್ ಪಿಕ್ ಮಾಡ್ತಾರೆ. ಸೊ ಶ್ರೀಕಾಂತ್, ಅದೇ ನಿಮಗೆ ನಾನು ಹೇಳಿದ್ನಲ್ಲ ಬೆಂಗಳೂರಿಗೆ ಬರಬೇಕು ಅಂತ ಹೇಳ್ಬಿಟ್ಟು, ಸೊ ಅದೇ ನೀವು ಯಾವಾಗ ಬರ್ತಾ ಇದ್ದೀರಾ ನಮ್ಮ ಆಫೀಸ್ಗೆ? ಅದೇ ನಿಮಗೆ ಸೋಮವಾರ ಬರಕ್ಕೆ ಹೇಳಿದ್ನಲ್ವಪ್ಪ, ನೀವು ಓಕೆ ಅಂತ. ಎಲ್ಲಿಂದ ಬರೋದಂತ ಹೇಳಿದ್ರಿ ನೀವು? ನಾವಿಲ್ಲಿ ಹಂಪಿ